I'm making ragi varmasali like a chitrana. For that I have taken ragi, it's a millet, that I have taken 1 pack. Turmeric, asafoetida, mustard seeds, cumin seeds, coconut, chana dal, urad dal, and peanuts, salt, lime, cilantro, little bit of ginger, green chili, curry leaves. ಇವಾಗ ನಾನು ರಾಗಿದು ಶೇವ್ಗೆ ಇದೆಯಲ್ಲ ಅದರಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಇದು ತೊಗೊಂಡಿದ್ದೀನಿ 1 ಪ್ಯಾಕು. ಉದ್ದಿನಬೇಳೆ, ಕಡಲೆಬೇಳೆ, ತೆಂಗಿನಕಾಯಿ. ಇದು ಕಂಪ್ರೆಸ್ ಮಾಡಿರ್ತಾರೆ, ಪ್ರೆಸ್ ಮಾಡಿರೋದ್ರಿಂದ ಹಂಗಾಗಿರುತ್ತೆ, ಬಟ್ ಫ್ರೆಶ್ಶು ಫ್ರೋಝನ್ ಆಗಿರುತ್ತೆ. ಇದು ಪೀನಟ್ಸು, ಕಡಲೆಕಾಯಿ ಬೀಜ, ಉಪ್ಪು, ಅರ್ಧ ಲೈಮು, ಸಾಸಿವೆ, ಜೀರಿಗೆ, ಅರಿಶಿಣ, ಇಂಗು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕರಿಬೇವು, ಸ್ವಲ್ಪ ಎಣ್ಣೆ. ಐ ವಿಲ್ ಬಿ ಟೇಕಿಂಗ್ ಸಮ್ ಆಯಿಲ್. ಫಸ್ಟ್ ವಿ ಹ್ಯಾವ್ ಟು ಸೋಕ್ ದಿಸ್ ಒನ್ ಇನ್ ವಾಟರ್ ಫಾರ್ 5 minutes ಓನ್ಲಿ. 5 ನಿಮಿಷ ನೀರಲ್ಲಿ ಹಾಕಿ ನೆನೆ ಹಾಕಬೇಕು. ಆಮೇಲೆ ಇಡ್ಲಿ ಥರ ಸ್ಟೀಮ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಸ್ಟೀಮ್ ಇಟ್ ಇನ್ ವಾಟರ್. ಐ ವಿಲ್ ಶೋ ಯು ಹೌ. ಐ ವಿಲ್ ಬಿ ಯೂಸಿಂಗ್ banana leaf. You can use idli the plates, or even you can steam like me. We have to soak like this. ಅದು ನೆನೆ ಹಾಕಿಬಿಟ್ಟು ಆಮೇಲೆ ಅದು ನೀರೆಲ್ಲ ಚೆಲ್ಲಬೇಕು. ದೆನ್ ವಿ ಹ್ಯಾವ್ ಟು ಥ್ರೋ ದ ವಾಟರ್, ಸ್ಕ್ವೀಸ್ ಔಟ್ ದ ವರ್ಮಸಲಿ, ಲೆಟ್ ಇಟ್ ಸ್ಟೇ ಫಾರ್ 5 minutes. ಇವಾಗ ಹೋಗ್ಬಿಟ್ಟು ನಾನು ಬಾಳೆ ಎಲೆಯನ್ನು ಕಟ್ ಮಾಡ್ಕೊಬರ್ತೀನಿ. ನಮ್ಮ ಮನೇಲಿ ಒಂದು ಮರ ಇದೆ, ಅದರಿಂದ ಐ ವಿಲ್ ಬಿ ಬ್ರಿಂಗಿಂಗ್ ಎ banana leaf from our house itself. We have a small plant. You can see there. This is the tree. ಈ ಥರ ಕವರ್ ಮಾಡ್ಕೋಬೇಕು. ಐ ವಿಲ್ ಬಿ ಪುಟ್ಟಿಂಗ್ ಲೈಕ್ ದಿಸ್, ಆ್ಯಂಡ್ ದೆನ್ ಐ ವಿಲ್ ಬಿ ಸ್ಕ್ವೀಸಿಂಗ್ ದ ಥಿಂಗ್. ದೆನ್ ಐ ವಿಲ್ ಬಿ ಪುಟ್ಟಿಂಗ್ ದಿಸ್. Squeeze out like this and drop it like that. Now I kept the water. I will turn it on. ಸ್ಟವ್ ಮೇಲೆ ನೀರು ಇಟ್ಟಿದ್ದೀನಿ, ಈಗ ಆನ್ ಮಾಡಿದೆ. ಈಗ ಇದನ್ನು ಸ್ಟೀಮ್ಗೆ ಇಡಬೇಕು. ಈ ಥರ ಮುಚ್ಚಳ ಹಾಕಬೇಕು. ನಾವು ವಿ ಹ್ಯಾವ್ ಟು ಕವರ್ ದ ಲಿಡ್. ವಿ ಹ್ಯಾವ್ ಟು ಸ್ಟೀಮ್ ಇಟ್ ರೈಟ್ ನೌ. Now this is getting ready. Just 5 to 10 max is the time you have to cook this one. If the water is already hot, you can cook it for 5 minutes. If the water is not hot, then you have to cook it for 10 minutes. ನೀರು ಬಿಸಿ ಆಗಿದೆ ಅಂತ ಹೇಳಿದ್ರೆ 5 ನಿಮಿಷ ಮಾತ್ರ ಕುಕ್ ಮಾಡಬೇಕು. ಸೊ ನೀರು ಬಿಸಿ ಆಗಿದ್ದರೆ 5 minutes ಸಾಕು, ನೀರು ಬಿಸಿ ಇಲ್ಲ ಅಂದರೆ 10 ನಿಮಿಷ. ಸೊ ಇವಾಗ ಇದಾಗಿದೆ. ಐ ವಿಲ್ ಬಿ ರಿಮೂವಿಂಗ್ ದಿಸ್ ಒನ್. ದಿಸ್ ಇಸ್ ಆಲ್ರೆಡಿ ಕುಕ್ಡ್ ರೈಟ್ ನೌ. Make sure there is no water in this one. So after all the water is evaporated, I'll be adding like 3 spoons of oil. To this I'll be adding mustard seeds and cumin seeds. ನೀರು ಇಲ್ದಿದ್ದಂಗೆ ನೋಡಿ, ನೀರು ಫಸ್ಟ್ ಪಾತ್ರೆ ಇಟ್ಟು ಬಿಸಿ ಮಾಡಿ. ವಾಟರ್ ಕಂಟೆಂಟ್ ಒಂಚೂರು ಇರಬಾರ್ದು. ಇವಾಗ ಎಣ್ಣೆ 3 ಸ್ಪೂನ್ ಹಾಕಿದ್ದೀನಿ. ಇವಾಗ
ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಸ್ವಲ್ಪ ತೊಗೊಂಡಿದ್ದೀನಿ, ಅವಾಗ ತೋರಿಸ್ಲಿಲ್ಲ. ಸೊ ಸಾಸಿವೆ ತೊಗೊಂಡು ಮೀಡಿಯಮ್ ಹೀಟಲ್ಲಿ ಇಡ್ತಾಯಿದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ, ಕಡಲೆಬೇಳೆ. ಅದು ಪಟ ಪಟ ಹೊಟ್ಟಬೇಕು. ಮಸ್ಟರ್ಡ್ ಸೀಡ್ಸ್, ಇಟ್ ಹ್ಯಾಸ್ ಟು ಕ್ರ್ಯಾಕ್ ಔಟ್. So after once it's done, we'll add the urad dal, then the chana dal, then the peanuts, then green chilli with the onions. So now it's cracking. I'll be adding this one, then this one. We'll roast it a little bit. When the urad dal, the white one, turns light brown, we'll add the peanuts. ಕಡಲೆಕಾಯಿ ಬೀಜನ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆದಮೇಲೆ ಹಾಕೋಣ. ತುಂಬ ಲೈಟ್ ಬ್ರೌನು, ಅಂದರೆ ಕಡಲೆಕಾಯಿ ಬೀಜದ ಜೊತೆಲೂ ಅದು ರೋಸ್ಟ್ ಆಗುತ್ತೆ. ನಾವು we'll add the peanuts. Now curry leaves. I'll cut it. Little bit of sapotida, hingu. Now to this one we'll add onion, and ginger, green chilli, salt, turmeric, keep it in a low heat. Now we'll add the cooked cereal like a shavge. Keep it in a very low heat.
We'll add coconut. Then cilantro. This we can do it like this. Cilantro. Now this is enough. We'll turn off the stove. ಇವಾಗ ಸ್ಟವ್ ಆಫ್ ಮಾಡೋಣ. ಲೈಮ್ let the lime juice. Don't forget to subscribe, like, share, press the bell icon. Thanks for watching. This is a different kind of you can do it for snack, dinner, breakfast, anything. Really healthy also because this is a millet. Simple and easy to make. ತುಂಬ ಸಿಂಪಲ್ ಆಗಿದೆ, ಈಸಿನೂ ಇದೆ ಮತ್ತು ಹೆಲ್ತಿನೂ ಅಷ್ಟೇ. ಒಂದು ವೆರೈಟಿ ದಿನ ಒಂದು ಮಾಡ್ಕೊಂಡು ತಿನ್ನೋಕ್ಕೆ ನೀವು ಮಾಡ್ಕೊಂಡು ತಿನ್ನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆಯವ್ರಿಗೆ ಯಾರಿಗಾರು ಒಬ್ಬರಿಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್, ಎಂಜಾಯ್.